ಕಾಂಗ್ರೆಸ್ ಮುಖಂಡರಾದ ನೀಲಕಂಠೇಶ್ ಮೂಲ್ಕೆರವರ 55ನೇ ಹುಟ್ಟುಹಬ್ಬವನ್ನ ಅವರ ಮನೆ ಮುಂದೆ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ರವರು ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಮ್ಮೆಲ್ಲರೂ ಕೂಡ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಯಾಗಿ ನವೆಂಬರ್ 1ನೇ ತಾರೀಕು ಅಂದ್ರೆ ಇಡೀ ಕನ್ನಡ ರಾಜ್ಯ, ಇಡೀ ವಿಶ್ವದಲ್ಲಿ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಅದರ ಜೊತೆಯಾಗಿ ಇವತ್ತು ನೀಲಕಂಠರಾವ್ ಮೂಲ್ಗೆ ಅವರು ಅವರ 55ನೇ ಒಂದು ಹುಟ್ಟುಹಬ್ಬ. ಅವರು ಕೂಡ ಯಾವಾಗಲೂ ಜನರ ಪರವಾಗಿ, ಜನರಿಗಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಪ್ರತಿಯೊಂದು ಜನ ಜೊತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ, ಅತಿ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಆಗ್ತಾರಂದ್ರೆ ಅದು ನೀಲಕಂಠರಾವ್ ಮೂಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಪ್ರತಿಯೊಂದು ಜನರ ಒಂದು ಸುಖದಲ್ಲಿ, ದುಃಖದಲ್ಲಿ, ಸಾರ್ವಜನಿಕರ ಕೆಲಸಗಳಲ್ಲಿ ಯಾವಾಗ ಕೂಡ ಭಾಗಿಯಾಗ್ತಕ್ಕಂಥ ಒಬ್ಬ ವ್ಯಕ್ತಿ. ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಸನ್ಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಹಳ ಆಪ್ತರು. ನಮ್ಗೆ ಸುಮಾರು ಒಂದು 35-40 ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ. ಜನರ ಜೊತೆ ಬೆರೆತ್ಕೊಂಡು, ಜನರಿಗಾಗಿ ಏನಾದ್ರೂ ಒಂದು ಕೆಲಸ ಇದ್ರು ರಾತ್ರಿ 12 ಗಂಟೆ ತನಕ ಅವ್ರು ಏನಾದ್ರು ಒಂದು ಕೂಡ ಅದನ್ನು ಕೂಡ ಅವಾಗ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಉದಾಹರಣೆ ಇದೆ. ಇವತ್ತು ಇಷ್ಟು ಜನಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂದ್ರೆ ಇದು ಏನ್ ತೋರಿಸ್ತದಂದ್ರೆ ಅವ್ರ ಮೇಲೆ ಜನರಿರ್ತಕ್ಕಂಥ ಒಂದು ಪ್ರೀತಿ ತೋರಿಸ್ತದೆ. ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಪಕ್ಷ ಏನೋ ಒಂದು ಹೆಚ್ಚಿನ ಒಂದು ರೀತಿಯನ್ನ ಒಂದು ಗುರುತಿಸಿ, ಯಾಕಂದ್ರೆ ಅವರು ಯಾವಾಗ್ಲೂ ಚುನಾವಣೆಯಲ್ಲಿ, ನಾನು 2010ರಲ್ಲಿ ಇಲ್ಲಿ ಚುನಾವಣೆ ನಾನು ನಿಂತಾಗ ನಿರಂತರವಾಗಿ ಅವರ ಕೆಲಸವನ್ನು ಮಾಡಿದ್ದಾರೆ. 2009ರಲ್ಲಿ ಏನು ಮಾನ್ಯ ನಮ್ಮ 9ರಲ್ಲಿ, 14ರಲ್ಲಿ, 19ರಲ್ಲಿ ಮತ್ತೆ 23ರಲ್ಲಿ MP ಚುನಾವಣೆಯಲ್ಲಾಗ್ಲಿ ಕೂಡ ಹಗಲು ಇರಲು ಶ್ರಮಿಸಿ ಇಡೀ ಒಂದು ಭಾಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಮತ್ತೆ ಅವರು ಕರ್ನಾಟಕ ಅದು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಒಂದು ಅಧ್ಯಕ್ಷನಾಗಿ ಅವರು ಕೆಲಸ ಮಾಡಿದ್ದಾರೆ, ಪಕ್ಷದ ಕಾರ್ಯಕರ್ತರಾಗಿ ಮಾಡಿದ್ದಾರೆ, ಪಕ್ಷದ ಮುಖಂಡರಾಗಿ ಮಾಡಿದ್ದಾರೆ, ಉದ್ಯಮಿಯಾಗಿಯೂ ಕೂಡ ಬಹಳ ಒಂದು ರೀತಿಯಿಂದ, ಹೆಚ್ಚಿನ ರೀತಿಯಿಂದ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತ ಕಾಂಗ್ರೆಸ್ ಮುಖಂಡರು, ಒಂದು ಆದಿ ಲಿಂಗಾಯತ್ ನಾಯಕರು, ಸಮಾಜ ಹೋರಾಟ ಮಾಡೋಂಥ ವ್ಯಕ್ತಿ ಮೂಲ್ಗೆ ಸಾಹೇಬರು ಇವತ್ತು ಅವರ ಹುಟ್ಟುಹಬ್ಬ. ಇವತ್ತು ಶುಭಾಶಯ ಕೋರಕ್ಕೆ ನಾವು ಇವತ್ತು ಅವ್ರ ಮನೆಗೆ ಬಂದಿದ್ದು. ಇವತ್ತು ಎಲ್ಲ ರೀತಿಯಲ್ಲೇ ಅವರಿಗೆ ದೇವರೇನಿದೆ ಅಂದರೆ ರಾಜಕೀಯದಲ್ಲಿ ಆಗಲಿ, ಬಿಸ್ನೆಸ್ ಆಗಲಿ, ಎಲ್ಲ ರೀತಿಯಲ್ಲಿ ಅವರಿಗೆ ಒಳ್ಳೆ ಪೊಸಿಷನ್ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಬೆಳಗ್ಗೆ ನನಗೆ ಕರೆ ಮಾಡಿದರು ಮೂಲ್ಗೆ ಸಾಹೇಬರು, ನೀವು ಬರಬೇಕು ರೆಡ್ಡಿಯವರೇ ಅಂತಂದಾಗ ನಾನೊಂದು ವಿರೋಧ ಪಕ್ಷ ನಾಯಕ, ನಾನು ದಕ್ಷಿಣ ಮತಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದೆ. ಮೂಲ್ಗೆ ಅವ್ರದ್ದು ನಮ್ಮದು ಆತ್ಮೀಯಾಗಿ ಅಣ್ಣತಮ್ಮರು ಇದ್ದಂಗೆ ನಾವು ಇವತ್ತು ರಾಜಕೀಯ ಪಕ್ಕಗಿಟ್ಟು ನಾನು ಇವತ್ತು ಒಂದು ಅವ್ರ ಹುಟ್ಟುಹಬ್ಬಗೆ ಶುಭಾಶಯ ಕೋರಕ್ಕೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.